ಇವತ್ತು ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಒಬ್ರನ್ನ ನಿಮಗೆ ಮೀಟ್ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ದಿನ ಆದ್ಮೇಲೆ ಗೊತ್ತಾ ಇದ್ದೀನಿ. ರೂಟ್ ಗೊತ್ತಾಗ್ತಾ ಇಲ್ಲ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಆದ್ಮೇಲೆ ಹೋಗ್ತಾ ಇದ್ದೀನಿ. ಹೊರಗಡೆ ಫುಟ್ಬಾಲ್ ಐತೆ ಬೇಡ ಅಂತ ಹೇಳ್ತಾರೆ. ರಾಮ ಎದುರ್ತಾರೆ ಬರ್ಬರ ಕಚ್ಕಿಚ್ ಬಿಡುತ್ತೆ ನೀರು ನಾನೇ ಕರೀತೀನಿ ಅಂತ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ನಾನೊಬ್ರನ್ನ ಮೀಟ್ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ. ಅವ್ರು ಬಂದು 4 ಜನರೇಷನ್ ನೋಡಿದ್ದಾರೆ, 4 ತಲೆಮಾರು, ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳವ್ರ ಮೊಮ್ಮಕ್ಕಳು, 4 ತಲೆಮಾರು ನೋಡಿದ್ದಾರೆ. ಇನ್ನ ಸಕ್ಕದಾಗಿದ್ದಾರೆ. ಇನ್ನ ಮಿನಿಮಮ್ ಅಂದ್ರು 15ರಿಂದ 20 ವರ್ಷ ಬದುಕ್ತಾರೆ. ನಾನು ಕರ್ಕೊಂಡೋಗಿ ಅವ್ರನ್ನ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಇದ್ರಲ್ಲೇ ಅವರೇ ಎಷ್ಟು ವರ್ಷ ಬದುಕಿರೋದು. ಇದು ಯಾರು ಯಾವ ಜನಗಳಿಗೂ ಗೊತ್ತಿಲ್ಲ, ಯಾವ ಗೌರ್ಮೆಂಟ್ಗೂ ಗೊತ್ತಿಲ್ಲ. ನೋಡೋಣ, ನಾನು ಹೋಗ್ಬಿಟ್ಟು ಅಲ್ಲಿ ಮಾತಾಡಿಸ್ತೀನಿ, ನಿಮ್ಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ನಾನು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೋತೀನಿ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಸೋಣ. ನಾನು ಏನಕ್ಕಪ್ಪ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ದಿವಸ ನನಗೆ ಮೆಮೊರಿಯಲ್ ಆಗಿರ್ಬೇಕು. ನಾನು ಇವಾಗ ಏನೇ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಫೇಮಸ್ ಆಗಬೇಕು ಅಂತಲ್ಲ. ನಾನು ಮಾಡ್ತಾ ಇರೋದ್ರಿಂದ ನಾನು ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಏಜ್ ಆದಮೇಲೆ ನಾನು ತಿರುಗಿ ನೋಡಿದಾಗ ನನ್ನ ಹತ್ರ ವೀಡಿಯೋಸ್ ಇರಬೇಕು. ನನ್ನ ಯೂಟ್ಯೂಬ್ ಚಾನಲ್ ಇದ್ದರೆ, ವೀಡಿಯೋಸ್ ಇದ್ದರೆ, ನಾನು ಬೇಜಾರಾದಾಗೆಲ್ಲ ಕೂತ್ಕೊಂಡು ಆ ಏಜಲ್ಲಿ ನಾನು ಹಿಂಗೆ ಮಾಡಿದ್ದೆ ಅಲ್ವಾ, ಈ ಏಜಲ್ಲಿ ನಾನು ಹಿಂಗೆ ಮಾಡಿದ್ದೆ ಅಲ್ವಾ ಅಂತ. ಅದಕ್ಕೆ ನಾನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಅವರು ಒಂದು ಭಾಗಿಯಾಗಿದ್ದರೆ ನನಗೆ ಖುಷಿ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ. ನಾನು ಎಲ್ರಿಗೂ ಹೇಳ್ಕೊಬೋದು, ಈಗಿನ ಜನ್ರೇಷನ್ನೆಲ್ಲ 50 ವರ್ಷ 60 ವರ್ಷ ಅಷ್ಟೇ ಬದುಕ್ತಾ ಇರೋದು. ಡಬಲ್ ಐಸು ಅದೆಲ್ಲ ಇಟ್ಕೊಂಡಿರ್ಬೇಕು ಮೆಮೊರೀಸ್ಗೆ. ಅವ್ರಿಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹೋಗೋಕ್ಕಾಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಬನ್ನಿ, ಹೋಗ್ಬಿಟ್ಟು ಮಸ್ತಾಗಿ ಮೀಟ್ ಮಾಡಿಕೊಂಡು ಅಜ್ಜಿಗೆ ಒಂದು ಸ್ವಲ್ಪ ಖಾಲಿ ಹೇಳ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಂಡು ಮಾತಾಡ್ಸ್ಕೊಂಬರೋಣ. ಅಜ್ಜಿ ತುಂಬ ಕ್ಯೂಟು, ಸಖತ್ ಕ್ಯೂಟ್ ನಮ್ಮ ಅಜ್ಜಿ. ಬನ್ನಿ ಅಲ್ಲಿ ಹೋಗಿ ಮಾತಾಡೋಣ. 9 ಹಳ್ಳಿಗೆ ಬಂದಿದ್ದೀನಿ. ಜ್ಯೂಸ್ ಅಂಗಡಿ ಹುಡುಕ್ತಾ ಇದ್ದೀನಿ. ಅವ್ರಿಗೇನು ಒಗೆಯೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ, ಬರೀ ನೀರು ಐಟಮೇ ಕೊಡಬೇಕು. ಜ್ಯೂಸ್ ಅಂಗಡಿ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾನೆ ಇಲ್ಲ 9 ಹಳ್ಳಿಗೆ. ಹುಡುಕ್ಬಿಟ್ಟು ತಗೊಂಡು ಹೋಗ್ಬೇಕು. 2 hours later. ಫೈನಲಿ ಜ್ಯೂಸ್ ತೊಗೊಂಡಾಯ್ತು. ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆ ಹತ್ರ. ಇಲ್ಲೇ ಪಕ್ಕದ ರೋಡಲ್ಲಿ ಇರೋದು. ಬನ್ನಿ ಹೋಗೋಣ. ತುಂಬ ದಿನ ಆದ್ಮೇಲೆ ಗೊತ್ತಾ ಇದ್ದೀನಿ. ರೂಟ್ ಗೊತ್ತಾಗ್ತಾ ಇಲ್ಲ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಆದ್ಮೇಲೆ ಹೋಗ್ತಾ ಇದ್ದೀನಿ. ಈ ರೋಡ ಗೊತ್ತಿಲ್ವಲ್ಲ. ಯಾವ ಇಲ್ಲ, ನಮ್ಮ ದೊಡ್ಡಪ್ಪ ನಂಬರ್ ಇದೆ. ನಮ್ಮ ದೊಡ್ಡಪ್ಪಂಗೆ ಫೋನ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ತುಂಬ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇಲ್ಲ ಯಾವುದು. ಮೇಬಿ ಇದೇ ರೋಡ್ ಅನ್ಸುತ್ತೆ. ಇದೇ ರೋಡು. ಹಳಕ್ ಬಿಡೋಕೆ ಕರೆಕ್ಟಾಗಿ ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಪಿಂಕ್ ಕಲರ್ ಬಿಲ್ಡಿಂಗ್, ಅದೇನೆ ನಮ್ಮ ಅಜ್ಜಿ ಮನೆ. ನೋಡೋಣ ನಮ್ಮ ಅಜ್ಜಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬುಗ್ಗುಲ್ ಐತೆ, ಬಂದ ಅಂತ ಹೇಳ್ತಾರೆ. ನೋಡಿ ಬಗುಲ್ ಬಾಯಿ ಹಾಕಿದ್ರೆ ಅರ್ಧ kg ಮಾಂಸ ಡಮಾರೆ. ಅಜ್ಜಿಗೆ ಮಾತಾಡ್ಸೋಣ ಅಂತ ಬಂದ್ರೆ ಇಲ್ಲ ಐತೆ. ನೋಡೋಣ ಏನು ಮಾಡ್ತೀನಿ. ಸುಮ್ಮನೆ ಬಿಡುತ್ತೆ ಈಚೆ ನೀರು ನಾನೇ ಕರೀತೀನಿ ಅಂತ. ಪಾಪರೊಬ್ಬರೇ ಹಿಡಿಯೋಕ್ಕಾಗ್ತಾರೆ, ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ, ಒಬ್ಬರೇ ಇದ್ದಾರೆ. ಏನು ನನ್ನ ನಸೀಬೆ ಚೆನ್ನಾಗಿಲ್ಲ, ಆದರೂ ನಾನು ಬಿಡಲ್ಲ. ಮೊಬೈಲ್ कैसा है ये? कौन बोल पप्पू मैं? बेटा। मम्मी आई ने मैं छाया, ऐसा छाया था यहाँ। बैठ खाया। हाँ अभी खाले खाया। कौन है घर में? अभी खाले खाया वो। अभी कौन डाली रे? प्रोविजन स्टोर डाली पप्पू। हाँ ना यहाँ से गिरिनगर में पटेल गुल्लाप्पा स्कूल है ना वहाँ। पटेल गुल्लाप्पा स्कूल गिरिनगर। पहले पप्पावनूर रहते ना मुनेश्वर ब्लॉक को, वो रोड में क्या दुकान रखी? मामूली चिल्ड्रे दुकान।
21 ಸ್ವಲ್ಪ ಕಷ್ಟ ಇರುತ್ತೆ. पप्पा मैं यूट्यूब चैनल ओपन करो हम्म, अनुकूल सेंसे कले को देखो काय को यूट्यूब सेंसे कले को यूट्यूब में हम्म, वीडियोस डालने का चैनल ओपन करो हम्म, हाँ मोबाइल में डालने का हाँ हाँ तेरा आज ही कहाँ है? आज वहाँ 125 वर्ष तुम्हारे घर में बेटा काका तुम्हारे घर में हाँ रोज तुझे देख ले जाएंगे कल का आया जान दे छोड़ बेटा भगवान अच्छा रखो ख्याल करते रहो तुमको भी आते नहीं ಅವಾಗ ಹೆಂಗಿದಾರ ಇವಾಗ್ಲೂ ಹಂಗೆ ಇದಾರೆ ಬಬ್ಲಿ ಬಬ್ಲಿ ಏನು तेरा कष्ट भगवान क्या होना पप्पू जी ये अब क्या कि माला का मच्छी बता देता अच्छा रहता मम्मी बोलते ಸೊ ನೋಡ್ಕೊಂಡು ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಅಂಗಡಿ ಹತ್ರ ಹತ್ಬಿಟ್ರು ಬೇಜಾರಾಗೋಯ್ತು ನನಗೂ ಅಳು ಬಂದ್ಬಿಟ್ಟು ನನಗೆ ಸಾವು ಬಂದಿಲ್ವಲ್ಲ ಅಂತ ಹೇಳ್ತಾ ಇದ್ದೆ ನನಗೆ ನನ್ನ ತಮ್ಮನ ಹೆಸರು ಹೇಳ್ಕೊಂಡು ಹತ್ಬಿಟ್ಟು ಇನ್ನೂ ಅಳು ಬಂದ್ಬಿಟ್ಟು ಅದಕ್ಕೆ ಬರ್ತೀನಿರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಬನ್ನಿ ಅಂಗಡಿ ತಗೋಣ ಹೋಗಿ ನಮ್ಮ ಅಜ್ಜಿಗೆ ಮಾತಾಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಅಂಗಡಿಗೆ ಬಂದೆ ಸರ್ಪ್ರೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಕ್ಕಿಂತ ಜಾಸ್ತಿನ ವರ್ಷ ಯಾರಾದರೂ ಬದುಕಿರೋದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಿಲ್ಲ ಯಾರು ಎಷ್ಟು ವರ್ಷ ಬದುಕಿದ್ದಾರೆ ಅಂತ ನನಗೆ ಗೊತ್ತಿರೋಂಗೆ ಮಿನಿಮಮ್ 115 ವರ್ಷ ಅಂತೂ ಆಗಿದೆ ಅವ್ರಿಗೆ ಯಾಕಂದರೆ ನಾವು ಚಿಕ್ಕವ್ರು ಇದ್ದಾಗ ಅವ್ರಿಗೆ 95 ಆಗಿತ್ತು ಇವಾಗ ನಮಗೆ 25 ವರ್ಷ ಅಂದರೆ ಲೆಕ್ಕ ಹಾಕೊಂಡು ಅವ್ರಿಗೆ ಒಂದು 10 ವರ್ಷ ಅಂತ ಹೆಚ್ಚು ಕಡಿಮೆ ಹಾಕ್ಕೊಂಡ್ರು 110-115 ವರ್ಷ ಆಗಿರುತ್ತೆ ಅವ್ರಿಗೆ ಆದರೂ ಅವರು ಹಂಗೆ ಮಾತಾಡ್ಕೊಂಡು ಹಂಗಿದ್ದಾರೆ ಕಾಲು ಲೇಟ್ ಆಗಿರಲಿಲ್ಲ ಅಂದರೆ ಅತಿ ವಾಕಿಂಗ್ ಮಾಡಿಬಿಟ್ಟಿರೋರು ಮಿನಿಮಮ್ ಅಂದರೂ ಇನ್ನೂ 15ರಿಂದ 10 ವರ್ಷ ಇನ್ನೂ ಬದುಕ್ತಾರೆ ಪೀಸಾಗಿರ್ತಾರೆ ಕ್ಯಾಮ ಯಾಕ್ರಿ ಸೈಲೆಂಟ್ ಆಗೋದ್ರಿ ಅನಿತಾ ಬಾಯ್ ಅನಿತಾ ಬಾಯ್ ಯಾಕ್ರಿ ಸ್ಮೆಲ್ ಮಾಡ್ರಿ ಕ್ಯಾಮ್ರಾ ಇದೆ ಸ್ಮೆಲ್ ಮಾಡ್ರಿ ನನಗೆ ಶಿಸ್ತು ಹೇಳ್ಕೊಡ್ತಾವ್ರೆ ಹಂಗೆಲ್ಲ ಮಾತಾಡಬಾರ್ದು ಅಂತ ನಾನೇನು ಕೆಟ್ಟದೇನಾದರೂ ಮಾತಾಡೋಣ ಏನು ಜಾಸ್ತಿ ಬದುಕ್ತಾರೆ ಅಂತ ಅವ್ರಿಗೆ ನಾನು ಹೊಗಳ್ತಾ ಇದ್ದೀನಿ ಕೆಟ್ಟದೇನಾದರೂ ಮಾತಾಡ್ತಿದ್ದೀನ ಕೆಟ್ಟದ್ದು ಮಾತಾಡಿದ್ರೆ ಕಮೆಂಟ್ ಮಾಡಿ ನಾನು ಕೆಟ್ಟದ್ದು ಮಾತಾಡ್ತಿದ್ದೀನಿ ಅಂತ ಸೊ ಆಮೇಲೆ ಅವರು ಮೀನು ಸಾರು ಕೇಳಿದ್ದಾರೆ ಅಲ್ಲಿ ನಾನು ನಮ್ಮ ಅಜ್ಜಿಯಲ್ಲಿ ಗುಸುಗುಸ ಅಂತ ಮಾತಾಡ್ತಿದ್ವಿ ಅವರು ಮೀನು ಸಾರು ತಿನ್ಬೇಕಂತೆ ನಾನು ಬ್ಲ್ಯಾಕ್ ಕವರ್ ತೊಗೊಂಡೋಗಿದ್ದಲ್ಲ ಅವರು ನಾನು ಮೀನು ಸಾರು ತೊಗೊಂಬಂದಿದ್ದೀನಿ ಅಂತ ಖುಷಿಯಾಗೋದ್ರು ನಾನು ಜ್ಯೂಸ್ ತೊಗೊಂಡೋಗಿದ್ದೆ ಅದೇ ಅವರು ನೀನು ಮೀನು ಸಾರು ತೊಗೊಂಬಂದಿದ್ಯಾ ಅಂದ್ಕೊಂಡೆ ನೋಡಿದ್ರೆ ಜ್ಯೂಸ್ ತಂದಿದ್ಯಾ ಅಂತ ಅದೇ ಹೇಳ್ತಾ ಇದ್ದೆ ಮೆಲ್ಲಿಗೆ ಭಾನುವಾರ ಮಾಡಿ ಕಳಿಸ್ತೀನಿ ನಮ್ಮ ಅಮ್ಮನ ಕೈಲಿ ಕೊಟ್ಟು ಕಳಿಸ್ತೀನಿ ತಲೆ ಕೆಡ್ಸ್ಕೊಬೇಡ ಕೊಟ್ಟು ಕಳಿಸ್ತೀನಿ ಮೀನು ಸಾರು ನಾನು ತಿನ್ನೋದು ಬಿಟ್ಬಿಟ್ಟಿದ್ದೀನಿ ನಮ್ಮ ಅಮ್ಮನ ಕೈಲಿ ಮಾಡಿಸಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ ಸರಿ ಆಯಿತು ಕೊಟ್ಟು ಕಳಿಸು ಎಲ್ಲರೂ ಬನ್ನಿ ಅವಾಗ ನೋಡೋಕ್ಕೆ ಅಂತ ಹೇಳೋರೆ ಅವಾಗ ಹೋಗಿ ನೋಡ್ಕೊಂಡು ಬರ್ತಾ ಇರಬೇಕು ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ಗಳಿದೆ ನನ್ನ ಟೈಮ್ ಸಿಕ್ಕಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಒಂದೂವರೆ ತಿಂಗಳಲ್ಲಿ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇ ಬಿ ಏಪ್ರಿಲಿಂದ ಮಾಡ್ತೀನಿ ಅನಿಸುತ್ತೆ ವರ್ಕೌಟ್ ಸ್ಟಾರ್ಟ್ ಆದಮೇಲೆ ನಾನು ಡೈಲಿ ಬ್ಲಾಗ್ ಬಿಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಚಾಲೆಂಜು ಮಾಡ್ತೀನಿ 90 ಡೇಸ್ ಫಿಟ್ನೆಸ್ ಚಾಲೆಂಜು ಮಾಡ್ತೀನಿ ಎಲ್ಲ ಚಾಲೆಂಜು ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಮ ಸಪೋರ್ಟ್ ಬೇಕು ಎಲ್ಲರೂ ನಿಮ್ಮ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್